ಲೇಖಕಿ ಜೀನ್ ಕರೋಲ್ರಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಮಾನಹಾನಿ ಪ್ರಕರಣದಲ್ಲಿ ನಿಯೋಜಿತ ಯುಎಸ್ಎ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ದಂಡ ಕಟ್ಟಲೇಬೇಕು ಎಂದು ಕೆಳಗಿನ ಕೋರ್ಟಿನ ತೀರ್ಪನ್ನು ಫೆಡರಲ್ ಕೋರ್ಟ್ ಸ್ಪಷ್ಟಪಡಿಸಿದೆ. ಕೆಳಗಿನ ಟ್ರಯಲ್ ಕೋರ್ಟ್ ಟ್ರಂಪ್ರಿಗೆ ಈ ಪ್ರಕರಣದಲ್ಲಿ $50 ಲಕ್ಷ ದಂಡ ವಿಧಿಸಿತ್ತು. ಟ್ರಂಪ್ ಅದನ್ನು ಫೆಡರಲ್ ಕೋರ್ಟಿನಲ್ಲಿ ಪ್ರಶ್ನಿಸಿದರು. ಆದರೆ ಫೆಡರಲ್ ಕೋರ್ಟ್ ಕೆಳ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದು ಟ್ರಂಪ್ರ ಮೇಲ್ಮನವಿಯನ್ನು ವಜಾ ಮಾಡಿದೆ. 1996ರಿಂದ ಲೇಖಕಿ ಕರೋಲ್ರಿಗೆ ಮ್ಯಾನ್ಹಟನ್ನ ಡಿಪಾರ್ಟ್ಮೆಂಟ್ ಸ್ಟೋರ್ ಒಂದರಿಂದ ಆರಂಭಿಸಿ ಸದಾ ಲೈಂಗಿಕ ಕಿರುಕುಳ ನೀಡಿ ಮಾನಹಾನಿಕರವಾಗಿ ಟ್ರಂಪ್ ನಡೆದುಕೊಂಡಿದ್ದರು ಎಂದು ಆರೋಪಿಸಲಾಗಿತ್ತು. ನ್ಯೂಯಾರ್ಕ್ ನ್ಯಾಯಾಲಯದ ನಿರ್ಣಾಯಕರ ಮಂಡಳಿಯು ಕಳೆದ ವರ್ಷ 9 ದಿನಗಳ ವಿಚಾರಣೆ ನಡೆಸಿ ದಂಡ ವಿಧಿಸಿತ್ತು. ಎಲ್ಲಿ ಮ್ಯಾಗಜಿನ್ನ ಅಂಕಣಗಾರ್ತಿಯಾದ ಕರೋಲ್ರಿಗೆ ಲೈಂಗಿಕ ಕಿರುಕುಳಕ್ಕೆ $20 ಲಕ್ಷ ಮತ್ತು ಮಾನಹಾನಿಕರ ನಡವಳಿಕೆಗೆ $30 ಲಕ್ಷ ದಂಡ ನೀಡುವಂತೆ ತೀರ್ಪು ನೀಡಲಾಗಿತ್ತು.